ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಹಿಂದಿನ ವಿಷಯ ಕುರಿತಾದ 152ನೆಯ ಉಪನ್ಯಾಸಕ್ಕೆ ಸ್ವಾಗತ. ಹಿಂದಿನ ಉಪನ್ಯಾಸದ ಕೊನೆಯಲ್ಲಿ ಅಲೋಲುಪ್ತ್ವದ ವಿಚಾರವನ್ನು ಮಾಡಿತ್ತು. ವಿಷಯಗಳಲ್ಲಿ ಲೋಲುಪನಾಗದಿರುವುದು ಎಂದರೆ ಹಾಗಾಗದಂತೆ ಅದಕ್ಕೆ ವಿರುದ್ಧವಾದ ಪ್ರಯತ್ನವನ್ನು ಮಾಡುತ್ತಿರುವುದು ಎಂದು ಹೇಳಿತ್ತು. ಯಾವುದಾದರೊಂದು ವಸ್ತುವನ್ನು ಕಂಡಾಗ ಅಥವಾ ನೆನೆಸಿಕೊಂಡಾಗ ಬೀಜ ರೂಪದಿಂದ ಮನಸ್ಸಿನಲ್ಲಿದ್ದ ಅದರ ಭಾವನೆಯು ಅದರ ಕಡೆಗೆ ಜೋಲು ಬಿದ್ದು ಅಲ್ಲಿಯೇ ನಿಲ್ಲುತ್ತದೆ. ಇಂಥ ಮನಸ್ಸಿನ ವಿಷಯಗಳಲ್ಲಿಯೇ ಮುಳುಗಿ ಬಿಡುತ್ತಾನೆ. ಅವನಿಗೆ ಲೋಲುಪನೆಂದು ಹೆಸರು. ವಿಷಯಗಳನ್ನು ಅನುಭವಿಸುವವರೆಲ್ಲ ಲೋಲುಪರಲ್ಲ. ವಿಷಯಗಳಲ್ಲಿ ನೆಟ್ಟ ಮನಸ್ಸನ್ನು ಅವುಗಳಿಂದ ಬಿಡಿಸಿಕೊಳ್ಳಲಾರದವರನ್ನೇ ಇಲ್ಲಿ ಲೋಲುಪರೆಂದು ಕರೆದಿದೆ. ಇದರ ವಿರುದ್ಧವಾಗಿ ಪ್ರಯತ್ನವನ್ನು ಎಂದರೆ ವಿಷಯಗಳನ್ನು ನೆನೆಯದಂತೆ ಮನಸ್ಸನ್ನು ಸಜ್ಜುಗೊಳಿಸಿಕೊಳ್ಳುವುದು, ಉತ್ತಮವಾದ ವಸ್ತುಗಳನ್ನು ಸ್ಮರಿಸುತ್ತಿರುವುದು, ಸಾಧುಗಳ ಸಹವಾಸವನ್ನು ಮಾಡುವುದು, ಸದ್ಗ್ರಂಥಗಳನ್ನು ನೋಡುವುದು, ಇವೇ ಮುಂತಾದವು ಇಂಥ ಪ್ರಯತ್ನಕ್ಕೆ ಉಪಾಯಗಳು. ಇಂದ್ರಿಯಗಳು ವಿಷಯಗಳ ಕಡೆಗೆ ಹರಿದ ಮಾತ್ರದಿಂದ ಏನೂ ತಪ್ಪಾಗುವುದಿಲ್ಲ. ಆ ಇಂದ್ರಿಯಗಳನ್ನು ಬೆನ್ನಟ್ಟಿ ವಿಷಯಗಳಲ್ಲಿಯೇ ನಿಲ್ಲುವುದು ಮಾತ್ರ ಅವಿವೇಕವಾಗುತ್ತದೆ. ವಿಷಯಗಳನ್ನು ಬಿಡುವುದೆಂದರೆ ಮನೆ, ಮಠ, ಊರು, ಕೇರಿಗಳನ್ನು ಬಿಟ್ಟು ದೂರ ಹೋಗು. ನಾವು ದೂರಕ್ಕೆ ಹೋದ ಮಾತ್ರದಿಂದ ವಿಷಯಗಳ ಯೋಚನೆಯು ನಮ್ಮನ್ನು ಬಿಡಬೇಕಲ್ಲ. ಒಂದೂರಿನಲ್ಲಿ ಒಬ್ಬರು ಪ್ರತಿಯೊಂದು ಏಕಾದಶಿಯೂ ರಾತ್ರಿ ಜಾಗರಣೆಯನ್ನು ಮಾಡುವುದಕ್ಕೆ ತಮ್ಮ ಮನೆಯಲ್ಲಿ ಏರ್ಪಾಡು ಮಾಡಿದ್ದರು. ತಮ್ಮ ಮಿತ್ರರನೇಕರನ್ನು ಅಲ್ಲಿಗೆ ಕರೆಯಿಸಿಕೊಳ್ಳುತ್ತಿದ್ದರು. ರಾತ್ರಿಯೆಲ್ಲ ಭಜನೆಯು ನಡೆಯುತ್ತಿತ್ತು. ಜನರು ಆ ಗೃಹಸ್ಥರು ಮಾಡಿರುವ ಉತ್ತಮವಾದ ಏರ್ಪಾಡನ್ನು ಕೊಂಡಾಡುತ್ತಿದ್ದರು. ಆದರೆ ಅವರು ರಾತ್ರಿ ಏನು ಮಾಡುತ್ತಿದ್ದರು ಬಲ್ಲಿರ? ಅವರು ಸ್ವಲ್ಪ ಹೊತ್ತು ಭಜನೆಯ ಕೂಟದಲ್ಲಿದ್ದು ಆ ಬಳಿಕ ಒಳಗೆ ಕೋಣೆಯೊಳಗೆ ಹೋಗಿ ಮಲಗಿಕೊಂಡಿರುತ್ತಿದ್ದರು. ಅವರೇನು ನಿದ್ರೆಯನ್ನು ಮಾಡುತ್ತಿರಲಿಲ್ಲ. ಭಜನೆಯನ್ನು ಕೇಳುತ್ತಲೇ ಕಾಲ ಕಳೆಯುತ್ತೇನೆಂದು ಅವರ ಮನಸ್ಸಿನ ಭಾವ. ಆದರೆ ಅರ್ಧರಾತ್ರಿಯಾಗುತ್ತಲೂ ಅವರ ಮನಸ್ಸು ದ್ವಾದಶಿಯ ಕಡೆಗೆ. ಅವರು ಪೂರ್ಣವಾಗಿ ಉಪವಾಸವನ್ನು ಮಾಡಿದ್ದರಿಂದಲೋ ಏನೋ ಬೆಳಿಗ್ಗೆ ಬೇಗನೆ ಪಾರಣೆ ಮಾಡಬೇಕು ಎಂಬ ಕಡೆಗೆ ಅವರ ಮನಸ್ಸಿನ ಒಲವು ಬೆಳೆಯುತ್ತಿತ್ತೆಂದು ತೋರುತ್ತದೆ. ಅವರು ಆಗಾಗ್ಗೆ ಗಂಟೆ ಎಷ್ಟಾಯಿತು ಎಂದು ಕೇಳುತ್ತಲೇ ಇದ್ದರು. ಮಿಕ್ಕವರ ಮನಸ್ಸು ಭಜನೆಯಲ್ಲಿ ಕೂತಿರುವಾಗ ಅವರ ಮನಸ್ಸು ಪಾರಣೆಯಲ್ಲಿ ಕುಳಿತಿರುತ್ತಿತ್ತು. ಇದನ್ನೇ ಲೋಲುಪ್ತ್ವವೆಂದು ಕರೆಯುವುದು. ನೀವು ಏನಾದರೂ ಮಾಡುತ್ತೀರಿ, ಯಾವ ವಿಷಯಗಳನ್ನಾದರೂ ಕೈಬಿಟ್ಟಿರಿ, ಅದೇನು ಮುಖ್ಯವಲ್ಲ. ನಿಮ್ಮ ಮನಸ್ಸು ವಿಷಯಗಳ ಅನುಭವದಲ್ಲಿ ಅಥವಾ ಕಲ್ಪಿತ ಭೋಗದಲ್ಲಿಯೇ ಆಡುತ್ತಿದ್ದರೆ ನೀವು ವಿಷಯ ಲೋಲುಪರೇ ಆಗಿರುವಿರಿ. ಆದ್ದರಿಂದ ವಿಷಯಗಳಲ್ಲಿ ನಾವು ಲೋಲುಪರೇ ಅಲ್ಲವೇ ಎಂಬುದನ್ನು ನಮ್ಮ ಮನಸ್ಸಿನ ಒಲವಿನಿಂದ ತಿಳಿದುಕೊಳ್ಳಬೇಕಾಗುವುದು. ಇದಿಷ್ಟು ಹಿಂದಿನ ದಿನದ ವಿಚಾರಕ್ಕೆ ಸೇರಿದ್ದು. ಈ ದಿನ ಮಾರ್ದವಂ ಹ್ರೀರಚಾಪಲಂ ಎಂಬ ಶ್ಲೋಕ ಪಾದವನ್ನು ಕುರಿತು ವಿಚಾರವನ್ನು ಮಾಡಬೇಕಾಗಿದೆ. ಮಾರ್ದವವೆಂದರೆ ಹೊರಗೆ ಕಾಠಿಣ್ಯವನ್ನು ತೋರಿಸದೆ ಮೆತ್ತಗಿರುವುದು ಎಂದು ಅರ್ಥವನ್ನು ಮಾಡಿಕೊಳ್ಳಬೇಡಿರಿ. ಮನಸ್ಸಿನಲ್ಲಿ, ವಾಕ್ಕಿನಲ್ಲಿ, ಕರ್ಮದಲ್ಲಿ ಹೀಗೂ ಮತ್ತೊಬ್ಬರನ್ನು ನೋಯಿಸುವ ಕಾಠಿಣ್ಯವನ್ನು ಗೆದ್ದುಕೊಂಡಿರುವುದೇ ಮಾರ್ದವವು. ಜನರಿಗೆ ಒಂದಲ್ಲ ಒಂದು ದುಃಖವು ಇದ್ದೇ ಇರುತ್ತದೆ. ಹೀಗಿರುವಲ್ಲಿ ನಾವೇಕೆ ಅವರನ್ನು ಮತ್ತು ನೋಯಿಸುವುದಕ್ಕೆ ಹೋಗಬೇಕು? ಕಾಠಿಣ್ಯದ ಕ್ರೌರ್ಯವು ಬಗೆ ಬಗೆಯಲ್ಲಿ ಕಾಣಿಸಿಕೊಳ್ಳಬಹುದು. ಒಬ್ಬರನ್ನು ಹೊಡೆಯುವುದು, ಬೈಯುವುದು, ಒಬ್ಬರ ವಿಷಯಕ್ಕೆ ದುರಾಲೋಚನೆ ಮಾಡುವುದು, ಇಂಥ ಕ್ರೌರ್ಯವನ್ನೇ
ಮನಸ್ಸಿಗೆ ತಂದುಕೊಳ್ಳಬೇಕಾದ್ದೇನು ಎಲ್ಲಿಂದ ಮತ್ತೊಬ್ಬರ ಮನಸ್ಸಿಗೆ ಹೇಗೆ ನೋವು ಮಾಡಬಹುದು ಎಂಬುದಕ್ಕೆ ಉದಾಹರಣೆಗಳನ್ನು ಬೇಕಾದಷ್ಟು ಕೊಡಬಹುದು. ಮಕ್ಕಳು ಆಸೆಯಿಂದ ತನ್ನೆದುರಿಗೆ ನೋಡುತ್ತಿರುವಾಗ ಹಣ್ಣು, ಮಿಠಾಯಿ ಮುಂತಾದವುಗಳನ್ನು ತಾನೊಬ್ಬನೇ ತಿನ್ನುತ್ತಿರುವವನ ಮನಸ್ಸು ಎಷ್ಟು ಕಠಿಣವಾಗಿರಬೇಕು. ರೇಷನ್ ಅಂಗಡಿಯಲ್ಲಿ ಬಾಗಿಲು ಮುಚ್ಚುವ ವೇಳೆಗೆ ಬಂದು ಸ್ವಲ್ಪ ಸಹಾಯ ಮಾಡಿರೆಂದು ಕೇಳುವ ಕೈಯಲ್ಲಿ ಸಾಗದ ಮುದುಕಿಯೊಬ್ಬಳನ್ನು ಅನಾದರ ಮಾಡಿ ತಮಗೆ ಬೇಕಾದ ಸಾಮಾನುಗಳನ್ನು ಕೊಂಡುಕೊಂಡು ಹೋಗಿಬಿಡುವುದು ಈ ಜಾತಿಯ ಕ್ರೌರ್ಯವೇ ಆಗಿರುತ್ತದೆ. ಇವೆಲ್ಲ ಮಾರ್ಧವಕ್ಕೆ ವಿರುದ್ಧವಾಗಿರುವ ಅಡಚಣೆಗಳೆಂದು ಭಾವಿಸಬೇಕು. ವ್ಯಕ್ತಿಗಳಲ್ಲದೆ ಕುಟುಂಬದವರು ಮತ್ತೊಂದು ಕುಟುಂಬದವರ ವಿಷಯಕ್ಕೆ, ಒಂದು ಸಮಾಜದವರು ಮತ್ತೊಂದು ಸಮಾಜದ ವಿಷಯಕ್ಕೆ, ಒಂದು ರಾಷ್ಟ್ರದವರು ಮತ್ತೊಂದು ರಾಷ್ಟ್ರದ ವಿಷಯಕ್ಕೆ ಭಿನ್ನವನ್ನಾಗಲಿ ಮಾರ್ಧವವನ್ನಾಗಲಿ ವಹಿಸುವುದಕ್ಕೆ ಆಗುತ್ತದೆ. ಈಗಿನ ಯುದ್ಧಗಳಲ್ಲಿ ಅನೇಕ ಯುದ್ಧಗಳು ಆರ್ಥಿಕ ಯುದ್ಧಗಳಾಗಿರುತ್ತವೆ. ನಮ್ಮ ದೇಶದಲ್ಲಿ ಸಾಮಾನುಗಳು ಹೆಚ್ಚಾಗಿ ಇದ್ದರೂ ಮತ್ತೊಂದು ದೇಶದವರಿಗೆ ಅವು ಬೇಕಾಗಿದ್ದರೂ ಕಳುಹಿಸುವಿಕೆ ಅಥವಾ ನಮಗೆ ಬೇಡದೇ ಇರುವ ರಾಷ್ಟ್ರಗಳಿಗೆ ಅತ್ಯವಶ್ಯವಾಗಿ ಬೇಕಾಗುವ ಜೀವನ ಸಾಮಗ್ರಿಗಳನ್ನು ಮತ್ತೆ ಯಾರೊಬ್ಬರೂ ಒದಗಿಸಿಕೊಡದಂತೆ ತಂತ್ರದಿಂದ ಏರ್ಪಡಿಸುವಿಕೆ, ಒಂದು ರಾಷ್ಟ್ರದವರಿಗೆ ಕೆಟ್ಟದಾಗಲೆಂಬ ಕಾರಣದಿಂದ ನಮಗೆ ಬೇಕಾಗುವ ಪದಾರ್ಥಗಳು ಆ ದೇಶದಲ್ಲಿ ಹೆಚ್ಚಾಗಿ ಬೆಳೆಯುತ್ತಿದ್ದರೂ ಅಥವಾ ತಯಾರಾಗುತ್ತಿದ್ದರೂ ಅವುಗಳನ್ನು ನಮ್ಮ ದೇಶದೊಳಕ್ಕೆ ಪ್ರವೇಶಿಸದಂತೆ ದಿಗ್ಬಂಧನವನ್ನು ಮಾಡಿ ನಮ್ಮ ದೇಶದಲ್ಲಿ ಅವನ್ನು ಸಿದ್ಧಗೊಳಿಸುವ ಏರ್ಪಾಡು ಮಾಡುವಿಕೆ, ಇವೆಲ್ಲ ಹೃದಯದ ಮಾರ್ಧವವನ್ನು ತಡೆಗಟ್ಟುವ ಅಥವಾ ಅಳಿಸಿ ಹಾಕುವ ಕೃತ್ಯಗಳು. ಜನರಿಗೆ ಯಾರ ಅಧಿಪತ್ಯದಿಂದ ಸುಖವಾದೀತು ಎಂಬುದನ್ನು ಮನಸ್ಸಿಗೆ ತಾರದೆ ಸ್ವಾರ್ಥಕ್ಕಾಗಿಯೇ ಮತ್ತೊಬ್ಬರು ಆಳುವ ಸರಕಾರವನ್ನು ದೂಷಿಸಿ ಆ ಸರಕಾರ ಮೇಲೆ ಇಲ್ಲದ ಸಲ್ಲದ ಸುದ್ದಿಗಳ ಅಪಪ್ರಚಾರವನ್ನು ಮಾಡುವಿಕೆ, ಅಥವಾ ಅವರು ನಿರಪರಾಧಿಗಳಾಗಿದ್ದರೂ ಅಪರಾಧಿಗಳೆಂಬಂತೆ ತೋರಿಸಿಕೊಟ್ಟು ಬಹು ರಾಷ್ಟ್ರಗಳನ್ನು ಒಟ್ಟುಗೂಡಿಸಿ ಆ ದೇಶದ ಮೇಲೆ ಯುದ್ಧವನ್ನು ಹೂಡಿ ಜನರನ್ನು ನಿಷ್ಕಾರಣವಾಗಿ ಅಸಂಖ್ಯಾತವಾಗಿ, ಇವೆಲ್ಲ ಕಾಠಿಣ್ಯದ ಅಥವಾ ಅಮಾರ್ಧವದ ಚಿಹ್ನೆಗಳೇ. ಈಗಿನ ನಾಗರಿಕತೆಯಲ್ಲಿ ಇಂಥ ಕ್ರೌರ್ಯಕ್ಕೂ ಅವಕಾಶವಿರುವುದೊಂದು ಇದರ ಮೇಲಿನ ಲಾಂಛನವೆನ್ನಬಹುದು. ಸ್ವಾರ್ಥತೆಯಿಂದ ಮತ್ತೊಬ್ಬರನ್ನು ನೋಯಿಸುವ ಕ್ರೌರ್ಯವಿಲ್ಲದೆ ಅವರ ವಿಷಯದಲ್ಲಿ ಮನಸ್ಸು ಕರಗುವ ಸ್ಥಿತಿಯನ್ನು ಇಟ್ಟುಕೊಳ್ಳುವುದೇ ಮಾರ್ಧವವೆಂದೆನಷ್ಟೇ. ಇಲ್ಲಿ ಸ್ವ ಎಂಬುದು ಯಾವುದು? ಸ್ವ ಶಬ್ದಕ್ಕೆ ತಾನು, ತನ್ನದು ಎಂದು ಅರ್ಥ. ಆದರೆ ನಿಜವಾಗಿರುವ ತನ್ನ ಸ್ವರೂಪವನ್ನು ತಿಳಿದುಕೊಳ್ಳದೆ ಮಾನವನು ತಾನಲ್ಲದ್ದನ್ನೇ ತಾನೆಂದುಕೊಳ್ಳುತ್ತಾನೆ. ಆ ತನಗೆ ಸಂಬಂಧಪಟ್ಟಿರುವುದನ್ನೆಲ್ಲ ತನ್ನದು ಎಂದುಕೊಳ್ಳುತ್ತಾನೆ. ಈ ತಪ್ಪು ತಿಳುವಳಿಕೆಯ ತಾನು ತನ್ನದಕ್ಕೆ ಪ್ರಯೋಜನವಾಗಲೆಂದು ಆ ತನ್ನ ಯೋಗಕ್ಷೇಮದ ಮತ್ತೊಬ್ಬರನ್ನು ನೋಯಿಸುವುದೇ ಅಮಾರ್ಧವವು. ಈ ದೃಷ್ಟಿಯಿಂದ ತಾನು ಎಂದರೆ ತನ್ನ ದೇಹ, ತನ್ನ ಇಂದ್ರಿಯಗಳು, ತನ್ನ ಮನೋಬುದ್ಧಿಗಳು, ದೇಹೇಂದ್ರಿಯಗಳ ಗುಂಪಿನಲ್ಲಿ ಮುಖ್ಯವಾಗಿ ದೇಹಕ್ಕೆ ಪ್ರಾಧಾನ್ಯವನ್ನು ಕೊಡುವವರನ್ನೇ ಎಂದು ನಾವು ಕರೆಯುತ್ತಿರುವುದು. ಈ ತಾನು ಎಂಬ ಸ್ವಕ್ಕೆ ಬೇಕಾಗಿರುವ ಹೆಂಡಿರು, ಮಕ್ಕಳು, ಮನೆ, ಮಠ, ಹಣ, ಕಾಸು, ಹೊಲ, ಗದ್ದೆಗಳು, ಇತರ ಭೋಗ ಸಾಮಗ್ರಿಗಳು, ಸಂಪತ್ತು, ಕೀರ್ತಿ ಮುಂತಾದವೆಲ್ಲ ತನ್ನವು ಎನಿಸುತ್ತವೆ. ಅಜ್ಞರು ಈ ತಾನು ತನ್ನದುಗಳಿಗೆ ಬೇಕಾದದ್ದನ್ನು ಹೇಗಾದರೂ ಮಾಡಿ ಯಾರಿಗೆ ಯಾವ ತೊಂದರೆಯಾದರೂ ಚಿಂತೆಯಿಲ್ಲ ಎಂದು ಕೂಡಿ ಹಾಕಿಕೊಳ್ಳುವುದಕ್ಕೆ ಹವಣಿಸುವರು. ಆದರೆ ಪರಮಾರ್ಥ ದೃಷ್ಟಿಯಿಂದ ದೈವಿ ಸಂಪತ್ತಿನವರೇ ಸ್ವಾರ್ಥಿಗಳೆನ್ನಬೇಕು. ಏಕೆಂದರೆ ಅವರು ತಮ್ಮ ನಿಜವಾದ ಆತ್ಮನನ್ನು ಕಂಡುಕೊಳ್ಳುವುದಕ್ಕೆ ಯತ್ನಿಸುತ್ತಿರುವರು. ಆ ಸ್ವಾರ್ಥಕ್ಕೆ ಅಡ್ಡಿಯಾದದ್ದನ್ನೆಲ್ಲ ಅವರು ಕೈಬಿಡುತ್ತಾರೆ.
ಕಾಠಿಣ್ಯವು ಅದಕ್ಕೆ ಅಡ್ಡಿಯಾಗಿರುತ್ತದೆ, ಅದಕ್ಕೆ ಅದು ಪ್ರತಿಬಂಧಕವಾಗುತ್ತದೆ. ಏಕೆಂದರೆ ಈ ದೇಹದಲ್ಲಿ ಮತ್ತು ಈ ದೇಹಕ್ಕೆ ಸಂಬಂಧಪಟ್ಟವರಲ್ಲಿ ಮಾತ್ರ ನಮ್ಮ ಆತ್ಮನು ಇರುತ್ತಾನೆಂಬ ತಪ್ಪು ತಿಳುವಳಿಕೆಯನ್ನೇ ಕಾಠಿಣ್ಯವು ಹೆಚ್ಚಿಸುತ್ತದೆ. ಆದ್ದರಿಂದ ಆತ್ಮನ ವೈಶಾಲ್ಯವನ್ನು ಮರೆಯಿಸುವ ಕಾಠಿಣ್ಯವನ್ನು ಬಿಟ್ಟು ಅವರು ಮಾರ್ಧವವನ್ನೇ ಅವಲಂಬಿಸುತ್ತಾರೆ. ಮಾರ್ಧವವು ಹೆಚ್ಚಾದಷ್ಟು ನಮಗೂ ಇತರ ಜೀವರಿಗೂ ಸಂಬಂಧವು ಹೆಚ್ಚು ಹೆಚ್ಚು ಹತ್ತಿರದ್ದಾಗುವುದು. ಆತ್ಮನ ವ್ಯಾಪಕತ್ವವು ಅಷ್ಟಷ್ಟು ಹೆಚ್ಚಾಗಿ ಮನಸ್ಸಿಗೆ ತಟ್ಟುವುದು. ಮಾತಿನಲ್ಲಿ, ಮನಸ್ಸಿನಲ್ಲಿ, ನಡತೆಯಲ್ಲಿ ಸರ್ವ ವಿಧದಿಂದಲೂ ದೈವ ಸಂಪತ್ತಿನ ಜನರು ಮಾರ್ಧವವನ್ನು ಹೊಂದುವುದಕ್ಕೆ ಇದೇ ಕಾರಣ. ಮತ್ತೊಬ್ಬರ ಮನಸ್ಸಿಗೆ ನೋವು ಉಂಟು ಮಾಡಬಾರದು ಎಂಬುವರ ವರ್ತನೆಯನ್ನು ನಾವು ಲಕ್ಷಿಸಿ ನೋಡಬೇಕು. ಅದರಿಂದ ನಮ್ಮ ನಡತೆಯನ್ನು ತಿದ್ದಿಕೊಳ್ಳುವುದಕ್ಕೆ ಸೂಚನೆ ಸಿಕ್ಕುವುದು. ದೆಹಲಿಯಲ್ಲಿ ಬಾದಶಹನಾಗಿದ್ದ ನಸಿರುದ್ದೀನನ ವಿಷಯದಲ್ಲಿ ಕೆಲವು ಇಂಥ ವರ್ತನೆಗಳ ಉದಾಹರಣೆಗಳನ್ನು ಹೇಳುತ್ತಾರೆ. ಆ ಚಕ್ರವರ್ತಿಯು ಬಹಳ ಸರಳ ಜೀವನದವನು. ಕುರಾನು ಗ್ರಂಥವನ್ನು ಕೈಯಿಂದ ಬರೆದು ಜನರಿಗೆ ಹಂಚುತ್ತಿದ್ದನಂತೆ. ತಾನು ಬರೆದಿದ್ದ ಒಂದು ಲೇಖನದಲ್ಲಿ ಪಂಡಿತನೊಬ್ಬನು ಒಂದು ದೋಷವನ್ನು ತೋರಿಸಲು ಕೂಡಲೇ ಅದನ್ನು ತಿದ್ದಿಕೊಂಡನಂತೆ. ಆ ವಿದ್ವಾಂಸನು ಹೊರಟು ಹೋದ ಮೇಲೆ ಅದನ್ನು ತಾನು ಬರೆದಂತೆಯೇ ನೇರ್ಪಡಿಸಿದನಂತೆ. ಈ ನಡುವೆ ಒಬ್ಬನು, ಪ್ರಭುವೇ, ತಾವು ಬರೆದದ್ದೇ ಸರಿಯಾಗಿತ್ತಲ್ಲವೇ? ಆತನು ಹೇಳಿದ ಮಾತ್ರದಿಂದ ಇದೆ ಎಂದು ಕೇಳಲು ಆ ವಿದ್ವಾಂಸನಿಗೆ, ಅಷ್ಟರಿಂದ ಮನಸ್ಸಂತೋಷವಾಗುವಂತಿದ್ದರೆ ನಾನೇಕೆ ಅದಕ್ಕೆ ಅಡ್ಡ ಬರಬೇಕು? ನಿನ್ನದು ತಪ್ಪು ಎಂದು ನಾನು ಹೇಳಿದ್ದರೆ ಪಾಪ ಅವನ ಮನಸ್ಸಿಗೆ ನೋವಾಗುತ್ತಿತ್ತು ಎಂದು ಹೇಳಿದನಂತೆ. ಮೃದುತ್ವವನ್ನು ವಹಿಸಿದ ಮತ್ತೊಬ್ಬರ ಮೇಲೆ ಯಾವ ಪರಿಣಾಮವೂ ಆಗುವುದಿಲ್ಲವೆಂದು, ಅದಕ್ಕಾಗಿ ಕಾಠಿಣ್ಯವನ್ನೇ ವಹಿಸಬೇಕಾಗುವುದೆಂದು ಕೆಲವರು ನಂಬಿರುತ್ತಾರೆ. ಆದರೆ ನಿಜವೂ ಹೀಗಿಲ್ಲ. ಸರಿಯಾದ ಮಾತುಗಳಿಂದ ಮೃದುವಾಗಿ ಆಡಿದ ಮಾತು ಕಾಠಿಣ್ಯವನ್ನು ಮೃದುತ್ವದಿಂದ ಎದುರಿಸುವ ನಡತೆ, ಇವುಗಳಿಂದ ಬಹಳ ಹೆಚ್ಚಿನ ಪರಿಣಾಮವಾಗುತ್ತದೆ. ಇದನ್ನು ತಿಳಿಸುವುದಕ್ಕಾಗಿ ಮೃದುತ್ವವು ಅತ್ಯಂತ ಕಠಿಣವಾದದ್ದು ಎಂದು ಮಹಾಭಾರತದಲ್ಲಿ ಬರೆದಿರುತ್ತದೆ. ಒಬ್ಬ ವಿದ್ಯಾಭ್ಯಾಸ ಇಲಾಖೆಯ ದೊಡ್ಡ ಅಧಿಕಾರಸ್ಥರು ತಮ್ಮ ಕೈ ಕೆಳಗಿನ ಗುಮಾಸ್ತರುಗಳನ್ನು, ಉಪಾಧ್ಯಾಯರುಗಳನ್ನು ಮೃದು ಭಾವದಿಂದಲೇ ಕಾಣುತ್ತಾ ಅವರ ದೂರುಗಳನ್ನು ಕೇಳಿ ಆಗಾಗ್ಗೆ ಕೈಯಲ್ಲಾದ ಮಟ್ಟಿಗೂ ಪರಿಹಾರ ಮಾಡುತ್ತಾ ಸರಕಾರದ ನಿಯಮ ನಿಬಂಧನೆ, ಇದರಿಂದ ಅವರು ಹೇಳಿದ ಮಾತುಗಳಿಗೆ ಬಹಳ ಬೆಲೆ ಇರುತ್ತಿತ್ತು. ಅವರು ಯಾರೊಬ್ಬರಲ್ಲಿಯೂ ಪಕ್ಷಪಾತವಿಲ್ಲದೆ ನ್ಯಾಯಕ್ಕೆ ಸರಿಯಾಗಿ ನಡೆದು ಬಿಡುತ್ತಾರೆಂಬ ಭರವಸೆ ಇದ್ದದ್ದರಿಂದ ಜನರು ತಪ್ಪು ಮಾರ್ಗಕ್ಕೆ ಹೋಗಲು ಅಂಜುತ್ತಿದ್ದರು. ಅವರ ಅಧಿಕಾರದ ಗುಣಗಳನ್ನು ಅವರು ಕೆಲಸದಿಂದ ನಿವೃತ್ತರಾದ ಬಳಿಕವೂ ಅವರಿಂದ ಉಪಕಾರವನ್ನು ಹೊಂದದೆ ಕೆಲವು ಕಷ್ಟಗಳನ್ನು ಅನುಭವಿಸಿದವರು ಕೂಡ ಹೊಗಳಿದ್ದನ್ನು ನಾನು ಕೇಳಿದೆನು. ಮನಃ ಕಾಠಿಣ್ಯವನ್ನು ಇಹವಿಲ್ಲ ಪರವಿಲ್ಲ, ಅದು ರಜಸ್ಸಿನ ಫಲವಾಗಿದೆ. ಮಾರ್ಧವವು ರಜಸ್ತಮೋ ಗುಣಗಳು ಕಡಿಮೆಯಾದಾಗಲೇ ತೋರಿಕೊಳ್ಳತಕ್ಕದ್ದಾಗಿದೆ. ಅಲ್ಪ ಸ್ವಲ್ಪ ರಜಸ್ಸಿರುವುದರಿಂದ ಕಾಠಿಣ್ಯವು ತಲೆದೋರಿದರೂ ಸತ್ವ ಪ್ರಧಾನವಾಗಿರುವವನು ತನ್ನನ್ನು ತಾನೇ ತಿದ್ದಿಕೊಳ್ಳುತ್ತಾನೆ. ಒಬ್ಬ ಸನ್ಯಾಸಿಗಳು ತಮ್ಮ ಮಾರ್ಧವಕ್ಕೆ ಪ್ರಸಿದ್ಧರಾಗಿದ್ದರು. ಅವರು ಎಂದಿಗೂ ಮತ್ತೊಬ್ಬರ ವಿಷಯದಲ್ಲಿ ಕಠಿಣೋಕ್ತಿಯನ್ನು ಆಡಿದವರಲ್ಲ. ಒಮ್ಮೆ ಅವರು ಮತ್ತೊಬ್ಬರೊಡನೆ ವೇದಾಂತದ ವಿಷಯದಲ್ಲಿ ಮಾತನಾಡುತ್ತಿದ್ದಾಗ ಆ ಹೊಸಬರು ಜ್ಞಾನದ ಹೆಚ್ಚುಗಾರಿಕೆಯನ್ನು ಕುರಿತು ವಿಸ್ತಾರವಾಗಿ ಮಾತನಾಡುತ್ತಿದ್ದರು. ಅವರು ಸಮಾಧಿಯೇ ಮುಂತಾದ ಸಾಧನಕ್ಕೆ
ಅಷ್ಟು ಬೆಲೆಯನ್ನು ಕೊಟ್ಟಂತೆ ಕಾಣಲಿಲ್ಲ. ಸನ್ಯಾಸಿಗಳು ಮತ್ತೆ ಮತ್ತೆ ಜ್ಞಾನವನ್ನು ತಮ್ಮ ಪ್ರತಿಪಾದಿಗಳು ಹೊಗಳುತ್ತಿದ್ದುದನ್ನು, ಸಮಾಧ್ಯಾದಿಗಳ ವಿಷಯಕ್ಕೆ ಅವರು ತೋರುತ್ತಿದ್ದ ಅನಾದರವನ್ನು ಕಂಡು ಅವರಿಗೆ ಸ್ವಲ್ಪ ಅಸಮಾಧಾನವಾಯಿತು. ಹಾಗಾದರೆ ಈ ಜ್ಞಾನವೆಂಬುದು ಯಾವುದು ಎಂದು ಸ್ವಲ್ಪ ಬಿಸಿಯಾಗಿ ಅವರು ಪ್ರಶ್ನಿಸಿದರು. ಪ್ರತ್ಯುತ್ತರವನ್ನು ಕೊಡುವಾಗ ಗೀತೆಯಲ್ಲಿ ಭಗವಂತನು ಹೇಳಿರುವ ಸಿದ್ಧಾಂತವನ್ನು ಆ ಇನ್ನೊಬ್ಬರು ವಿವರಿಸಿದರು. ಇಂದ್ರಿಯಗಳಿಂದ ಯಾವ ವ್ಯಾಪಾರವೂ ನಡೆಯುತ್ತಿದ್ದರೂ ತಾವು ಯಾವುದನ್ನು ಮಾಡುತ್ತಿರುವೆನು ಎಂಬುದನ್ನು ಮನಸ್ಸಿಗೆ ತಂದುಕೊಳ್ಳದೆ ಆತ್ಮಸ್ವರೂಪ ಚಿಂತನೆಯನ್ನು ಮನದಂದುಕೊಳ್ಳುತ್ತಿರುವುದೇ ಜ್ಞಾನವು ಎಂಬುದು ಅವರ ಉತ್ತರವಾಗಿತ್ತು. ಅದಕ್ಕೆ ಸನ್ಯಾಸಿಗಳು, ಇಷ್ಟೇ ತಾನೇ, ಇದು 3 ಕಾಸಿಗೂ ಬರುವುದಿಲ್ಲ ಎಂದು ಸ್ವಲ್ಪ ತಿರಸ್ಕಾರ ಭಾವದಿಂದಲೇ ನುಡಿದರು. ಆಗ ಎರಡನೆಯವರು, ಇದಕ್ಕೆ ಬೆಲೆ ಎಷ್ಟು ಕಾಸೆಂಬುದೇನೂ ನನಗೆ ಮುಖ್ಯವಲ್ಲ. ಇದನ್ನು ಭಗವಂತನು ಹೇಳಿರುತ್ತಾನೆ. ಈ ಜ್ಞಾನವಿಲ್ಲದವನಿಗಿಂತ ಇದು ಇರುವವನು ಉತ್ತಮನೆಂಬುದನ್ನು ನೀವು ಒಪ್ಪುತ್ತೀರೆಂದು ನನ್ನ ನಂಬಿಕೆಯಿದೆ ಎಂದರು. ಸನ್ಯಾಸಿಗಳು ಕೂಡಲೇ ಎಚ್ಚೆತ್ತುಕೊಂಡರು. ನೀವು ಹೇಳಿದ್ದು ನಿಜ. ನಾನು ಹಾಗೆ ಅದನ್ನು ಅಸಡ್ಡೆ ಮಾಡಿ ನುಡಿಯಬಾರದಾಗಿತ್ತು ಎಂದು ಮೃದುವಾಗಿ ಉತ್ತರ ಕೊಟ್ಟರು. ಹೀಗಿರುತ್ತದೆ ಮಾರ್ಧವದ ಬಲ. ಯಾವನು ಹೆಚ್ಚಿನ ಮಾರ್ಧವವುಳ್ಳವನೋ ಅವನು ನಡೆಯುತ್ತಿರುತ್ತಾನೆ. ಅವನೇ ಮೋಕ್ಷಕ್ಕೆ ತಕ್ಕವನು. ಹ್ರೀಹಿ ಎಂದರೆ ನಾಚಿಕೆ. ನಾಚಿಕೆಯಲ್ಲಿ ಅನೇಕ ವಿಧಗಳುಂಟು. ಮತ್ತೊಬ್ಬರು ಕಂಡಾರು ಎಂದು ಕೆಟ್ಟ ಕೆಲಸಕ್ಕೆ ಹೇಸುವುದು, ಅಥವಾ ಮತ್ತೊಬ್ಬರು ಕಂಡಾಗ ತಮ್ಮ ನಡತೆಗೆ ತಾವೇ ನಾಚಿಕೊಳ್ಳುವುದು ಒಂದು ಬಗೆಯ ನಾಚಿಕೆ. ಅದು ಪೊಲೀಸು ನೀತಿ ಎನಿಸುವುದು. ಪೊಲೀಸಿನವರಿಗೆ ಹೆದರಿ ಕಳ್ಳತನವನ್ನು ಬಿಟ್ಟವನು ಹೀಗೆ ನಿಜವಾಗಿ ಆಸ್ತೇಯವನ್ನು ಅರಿಯನೋ ಹಾಗೆ ಜನರ ಅಭಿಪ್ರಾಯಕ್ಕೆ ಅಂಜಿ ನಾಚಿಕೊಳ್ಳುವುದು ನಿಜವಾದ ನಾಚಿಕೆಯೇ ಅಲ್ಲ. ತಾವು ಮಾಡಿದ ಒಳ್ಳೆಯ ಕೆಲಸವನ್ನು ಮತ್ತೊಬ್ಬರು ಹೊಗಳಿದರೆ ಒಂದು ಬಗೆಯ ನಾಚಿಕೆಯಾಗುವುದುಂಟು. ಇದು ತನ್ನ ಔದ್ಧತ್ಯವನ್ನು ಪರಿಹರಿಸಿಕೆ ಸಾಮಾನ್ಯರಿಗೆ ಬರತಕ್ಕದ್ದಲ್ಲ. ಶ್ರೀರಾಮನು ರಾವಣನನ್ನು ಕಾಣುವವರಿಗೆ ಅನೇಕ ಪರಾಕ್ರಮಗಳನ್ನು ಪ್ರಕಟಿಸಿದ್ದನು. ಆದರೆ ಅವುಗಳನ್ನು ತಾನು ಎಂದಿಗೂ ಹೇಳಿಕೊಳ್ಳಲಿಲ್ಲ. ಸೀತೆಯು ಅನಸೂಯೆಗೆ ತನ್ನ ಗಂಡನು ಧನುಸ್ಸನ್ನು ಆರೋಪಣೆ ಮಾಡಿ ತನ್ನನ್ನು ವರಿಸಿದ ಕಥೆಯನ್ನು ಹೇಳಿಕೊಳ್ಳುವುದಕ್ಕೆ ಎಂಥ ನಾಚಿಕೆಯಾಯಿತು. ಸರಕಾರದವರು ಅಥವಾ ಯಾವುದಾದರೊಂದು ಸಭೆಯವರು ತಮಗೆ ಕೊಟ್ಟಿರುವ ಬಿರುದು ಬಾವಲಿಗಳನ್ನು ಮತ್ತೊಬ್ಬರಿಗೆ ತಿಳಿಸಿಕೊಳ್ಳಲು ನಾಚುವವರು ತಮ್ಮ ಅಧಿಕಾರದ ಕಾಲದಲ್ಲಿ ನಡೆದ ಉತ್ತಮ ಕೆಲಸಗಳನ್ನು ಕೊಂಡಾಡುವ ಪ್ರಸ್ತಾಪವು ಬಂದಾಗ ಸಂಭಾಷಣೆಯನ್ನು ಮತ್ತೊಂದು ಕಡೆಗೆ ತಿರುಗಿಸಿ ತಮ್ಮ ಪ್ರಶಂಸೆಯನ್ನು ನಿವಾರಣೆ ಮಾಡಿಕೊಳ್ಳುವವರು ಈ ಲಜ್ಜಾ ಗುಣದ ಉಪಯೋಗವನ್ನು ತಿಳಿದವರು. ತಾವು ಮಾಡುವ ಅಧ್ಯಾತ್ಮ ಸಾಧನಗಳಿಗೆ ಹೇಳಿಕೊಳ್ಳುವುದಕ್ಕೆ ನಾಚುವವರು ಒಳ್ಳೆಯ ದೈವ ಸಂಪತ್ತಿನವರು. ಏಕೆಂದರೆ ತಾನು ಮಾಡಿರುವ ತಪಸ್ಸನ್ನು ತಾನೇ ನೋಡಿ ವಿಸ್ಮಿತನಾಗುವುದರಿಂದ ಅವರ ವೀರ್ಯವು ಕಡಿಮೆಯಾಗುವುದೆಂದು ಶಾಸ್ತ್ರದಲ್ಲಿ ಹೇಳಿದೆ. ಮತ್ತೊಬ್ಬರು ರಹಸ್ಯವಾಗಿ ಮಾಡುವ ಅನುಷ್ಠಾನದ ವಿವರವನ್ನು ಬಿಡಿಸಿ ಕೇಳುವವರು ಆ ಇನ್ನೊಬ್ಬರಿಗೆ ಹ್ರೀಗುಣವಿಲ್ಲವೆಂದು ಇಟ್ಟುಕೊಂಡಂತೆ ಆಗುತ್ತದೆ. ಆ ವಿಷಯದಲ್ಲಿ ಪ್ರಶ್ನೆಯನ್ನು ಮಾಡುವುದಕ್ಕೂ ಸ್ವಲ್ಪ ಹ್ರೀ ಇರಬೇಕು. ಅಚಾಪಲದ ವಿಚಾರ. ಇದು ಮನಸ್ಸಿನ ಗುಣವೇ. ಚಂಚಲ ಚಿತ್ತನಾಗಿರುವುದೇ ಚಾಪಲವು. ಕೈ ಕಾಲು ಮುಂತಾದ ಅವಯವಗಳನ್ನು ಕುಣಿಸಬಾರದೆಂದು ಶಾಸ್ತ್ರದಲ್ಲಿ ಹೇಳಿದೆ. ಇವುಗಳನ್ನು ಆಡಿಸದೆ ಬಿಟ್ಟರೆ ಅಷ್ಟರಿಂದಲೇ ಅಚಾಪಲವಾಗುವುದಿಲ್ಲ. ಅವುಗಳನ್ನು ಅಲುಗಾಡಿಸುವುದಕ್ಕೆ ಮನಸ್ಸೇ ಮೂಲವು. ಮನಸ್ಸಿನ ಚಾಪಲವನ್ನು ಕುಗ್ಗಿಸಿದರೆ ಅಚಾಪಲವಾಗುತ್ತದೆ. ತಮ್ಮ
ವ್ಯವಹಾರದ ಪ್ರಯೋಜನಕ್ಕಾಗಿ ಸಾಮಾನ್ಯ ಜನರು ಕೂಡ ಸಾಧಿಸಬಹುದು. ಒಮ್ಮೆ ಕೆಲವು ಜನ ಧೂರ್ತರು ತಮ್ಮಲ್ಲಿಯೇ ಒಬ್ಬನನ್ನು ಗುರುವೆಂದು ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು ಊರೂರು ಮೆರೆಯಿಸುತ್ತಾ ಇದ್ದರು. ಹೊರಗೆ ನೋಡುವವರಿಗೆ ಯಾರಿಗೂ ಇವರ ಠಕ್ಕು ತಿಳಿಯಲಿಲ್ಲ. ಗುರುವು ಸ್ವಲ್ಪವೂ ಕೈಕಾಲುಗಳನ್ನು ಅಲುಗಾಡಿಸದೆ ಮೌನವಾಗಿ ಇರುತ್ತಿದ್ದರು. ಜನರು ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಯುವವರಂತೆ ಬಂದು ಶಿಷ್ಯರು ವಸ್ತ್ರದಿಂದ ಬಾಯಿ ಮುಚ್ಚಿಕೊಂಡು ನಗಬೇಡ ಎಂದು ಪಿಸುಮಾತಿನಲ್ಲಿ ಹೇಳಿ ಹೋಗುತ್ತಿದ್ದರಂತೆ. ಪಾಪ, ಹೊರಗಿನವರಿಗೆ ಇದೆಲ್ಲ ಹೇಗೆ ಗೊತ್ತಾಗಬೇಕು? ಹೀಗೆ ಕೆಲವು ದಿನಗಳು ಕಳೆದ ಮೇಲೆ ಆ ಜನರು ತಮ್ಮ ಆಟವನ್ನು ನಿಲ್ಲಿಸಿಬಿಟ್ಟರು. ಕಟ್ಟ ಕಡೆಗೆ ಅವರ ಗುಟ್ಟು ರಟ್ಟಾಯಿತು. ಸ್ವಲ್ಪ ಬಿಗಿಯಾದ ಅವಯವಗಳನ್ನು ಹಿಡಿದಿಟ್ಟುಕೊಂಡು ಹೊರಗೆ ಗಾಂಭೀರ್ಯವನ್ನು ನಡೆದ ಮಾತ್ರದಿಂದ ಅಚಾಪಲವು ವಶವಾದೀತೆ. ಅಚಾಪಲವೆಂದರೆ ಚಾಪಲವಿಲ್ಲದಿರುವುದು ಎಂಬುದಿಷ್ಟೇ ಅಲ್ಲ. ಮತ್ತೇನೆಂದರೆ ಚಾಪಲಕ್ಕೆ ವಿರುದ್ಧವಾದ ಸಾಧನವನ್ನು ಅಳವಡಿಸಿಕೊಳ್ಳುವುದು. ಪರಮಾತ್ಮನನ್ನು ಬಿಟ್ಟರೆ ಮತ್ತೆ ಯಾವುದರಲ್ಲಿಯೂ ಶಲ್ಯವಿಲ್ಲದಿರುವುದಿಲ್ಲ. ಆದ್ದರಿಂದ ಮನಸ್ಸಿಗೆ ಆತ್ಮಚಿಂತನೆಯನ್ನು ಹತ್ತಿಸಿದರೆ, ಆತನ ನಾಮಸ್ಮರಣೆ, ಕೀರ್ತನೆ ಮುಂತಾದವುಗಳನ್ನು ಅನುಷ್ಠಾನಕ್ಕೆ ಇಟ್ಟುಕೊಂಡರೆ ಅಚಾಪಲವು ಅಷ್ಟಷ್ಟು ಅಳವಡುತ್ತದೆ. ಮನಸ್ಸಿಗೂ ಇಂದ್ರಿಯಗಳಿಗೂ ಹೊರಮುಖವಾಗಿರುವುದೇ ಸ್ವಭಾವ. ಅವುಗಳಿಗೆ ಗೋಚರಿಸುವ ವಿಷಯಗಳಿಗೆ ಮಾರ್ಪಡುತ್ತಿರುವುದೇ ಸ್ವಭಾವ. ಆದ್ದರಿಂದ ಅಂತರ್ಮುಖರಾಗದೆ ಇರುವವರಿಗೆ ಪರಮಾತ್ಮನ ವಿಚಾರ, ಚಿಂತನೆ ಮುಂತಾದವುಗಳನ್ನು ಸ್ವಲ್ಪ ಇರುವವರಿಗೆ ಅಚಾಪಲವು ದಕ್ಕಲಾರದು. ಶ್ರೋತೃಗಳಿಗೆ ಇದು ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ವಿವಿಧ ದೈವ ಸಂಪತ್ತುಗಳನ್ನು ಕುರಿತಾದಂತಹ ಒಂದು ಉಪನ್ಯಾಸವಾಗಿರುತ್ತದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ